ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುದರ್ಶನ ರಾವತ, ಬೆಂಗಳೂರಿಂದ. ಇದು ನಮಗೆ ನಾನು ಮತ್ತು ನನ್ನ ಶ್ರೀಮತಿ ಒಟ್ಟಿಗೆ ಸಿಂಗಾಪುರಿಗೆ ಇದು ಮೊದಲನೇ ಪ್ರವಾಸ ಮಾಡ್ತಾ ಇರೋದು. ಮತ್ತು ಅಡಿಗಾಸ್ ಟ್ರಾವೆಲ್ಸಲ್ಲಿ ಕೇಳಿಬಿಟ್ಟು ಅಲ್ಲಿ ಮಾಡಿದ ವ್ಯವಸ್ಥೆ ಎಲ್ಲ ಸಹಾಯ ಎಲ್ಲ ತುಂಬ ಚೆನ್ನಾಗಿತ್ತು. ಅವ್ರ ವ್ಯವಸ್ಥೆ ಅಲ್ಲಿ ಹೇಳೋದು, ನಾವು ಬರುವವ್ರದ್ದು ಮಾತಾಡ್ಸೋದು, ಇದು ಮಾಡೋದು ಎಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇದು ಸಹ ಖರ್ಚು ವೆಚ್ಚದ ಬಗ್ಗೆ ಸರಿಯಾಗಿ ಅವರು ಪ್ಲ್ಯಾನ್ ಮಾಡಿ ರಾತ್ರಿ ಬೆಂಗಳೂರಿಂದ ರಾತ್ರಿ ಹೊರಟೆವು, ಮತ್ತು ಇಲ್ಲಿ ಬೆಳಗ್ಗೆ ಬೇಗ ಹೊರಟೆವು, ಇಲ್ಲಿ ಮುಟ್ಟಿದೆವು. ಆಮೇಲೆ ಎಲ್ಲ ಬೆಳಗ್ಗೆ ಬಂದಾಗಿನಿಂದ 7:30ಯಿಂದ ನಮ್ಮ ಕಾರ್ಯಕ್ರಮ ಶುರುವಾಯಿತು. ತಿರುಗಾಟ ಎಲ್ಲ ವ್ಯವಸ್ಥೆ. ಇದು ನಾನು ಮಿಸಸ್ ಶ್ರೀಮತಿ ವೇದವಲ್ಲಿ ಇರ್ತೀನಿ. ಸೊ ಎಲ್ಲ ಚೆನ್ನಾಗಿದೆ. ಹೋಟೆಲ್ ವ್ಯವಸ್ಥೆಗೂ ತುಂಬ ಚೆನ್ನಾಗಿತ್ತು. ಮತ್ತು ಊಟನೂ ಅಷ್ಟೇ ಸರಿಯಾಗಿ ಒಳ್ಳೆ ಊಟವನ್ನು ಫಲಹಾರಕ್ಕೆ ಎಲ್ಲ ಕರೆಕ್ಟಾಗಿ ಕೊಂಡೋದ್ರು. ನಮ್ಮ ಆದಿತ್ಯ ಅವರು ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಶಾಂತಿ ಅಂತ ಹೇಳಿ ಇಲ್ಲಿ ಅವರು ಸಿಂಗಾಪುರ್ನವರು ಹೇಳಿ ಅವರು ನಮಗೆ ಗೈಡ್ ಆಗಿದ್ದಾರೆ. ಸೊ ಅಡಿಗಾಸ್ ಗ್ರೂಪಿಗೆ ನಮ್ಮ ಎಲ್ಲರ ಧನ್ಯವಾದಗಳು, ಶುಭಾಶಯಗಳು, ಧನ್ಯವಾದಗಳು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇನ್ನೂ ಮುಂದೆ ಈ ಥರದ್ದೇ ಬೇರೆ ಬೇರೆ ಕಡೆಗೆ ಯಾತ್ರೆಗಳು ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ದೇವರು ಒಳ್ಳೇದು ಮಾಡ್ತಾರೆ. ಅಡಿಗಾಸ್ ಟೂರಿಂದ ನಾವು ಸಿಂಗಾಪುರ್, ಥೈಲ್ಯಾಂಡ್, ಮಲೇಷಿಯಾ ಟೂರ್ ಬಂದಿದ್ದೀವಿ. ಇವಾಗ ಫಸ್ಟ್ ಸಿಂಗಾಪುರ್ ಬಂದಿದ್ದೀವಿ. 2 days ಆಯಿತು. ವಂಡರ್ಫುಲ್ ಅರೇಂಜ್ಮೆಂಟ್. ಬಟ್ ತುಂಬ ಚೆನ್ನಾಗಿದೆ ಇದು ಸಿಂಗಾಪುರ್ ನೋಡೋದಕ್ಕೆ. ಇವತ್ತು ಸೆಕೆಂಡ್ ಡೇ. ನೆನ್ನೆ ಗಾರ್ಡನ್ ಆಫ್ ಬೇಕ್ ಬಂದಿದ್ವಿ. ಅದಂತೂ ಭಾಳ ಚೆನ್ನಾಗಿತ್ತು. ಅದನ್ನು ವರ್ಣಿಸೋಕ್ಕೆ ಆಗಲ್ಲ. ಇವಾಗ ಇದು ಸಿಟಿ ಟೂರ್ ಮಾಡ್ತಾ ಇದ್ದೀವಿ. ಇಲ್ಲಿ ಇದ್ರ ಹತ್ರ ಬಂದಿದ್ದೀವಿ, ಬೀಚ್ ಹತ್ರನ. ಅದು ತುಂಬ ಚೆನ್ನಾಗಿದೆ. ಭಾಳ ಖುಷಿ ಆಯಿತು. ಒಳ್ಳೆ ಟೂರ್ನವ್ರ ಜೊತೆ ಬಂದಿದ್ದೀವಿ ಅಂತ ನಮ್ಗೆ ಅನಿಸ್ತು. ಇನ್ನು ಮುಂದೆ ಎಲ್ಲ ಟೂರ್ನ ಅವ್ರ ಜೊತೆನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲರೂ ಅವರಾಗಲೇ ಹೇಳೇ ಬಿಟ್ಟಿದ್ದಾರೆ. ಅದ್ರ ಥರನೇ ತುಂಬ ಚೆನ್ನಾಗಿದೆ. ನಾವು ಬಂದಿದ್ದು ಭಾರಿ ಖುಷಿ ಆಯಿತು. ಜೊತೆಗೆ ಫುಡ್ ಅರೇಂಜ್ಮೆಂಟ್ಸು ಮತ್ತು ಟೈಮಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಕೀಪ್ ಅಪ್ ಮಾಡ್ತಾರೆ. ಮತ್ತು ನಗ್ತಾ ಎಲ್ಲ ಕಡೆಗೂ ಕರ್ಕೊಂಡು ಹೋಗೋದ್ರಿಂದ ನಮಗೆ ತುಂಬ ಖುಷಿ ಅನಿಸಿದೆ. ಥ್ಯಾಂಕ್ ಯು. ನಮಗೆ ಸಿಕ್ಕಿರೋ ಗೈಡ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅವರು ಇಂಡಿಯಾದವರು, ಮತ್ತು ಅವ್ರಿಗೆ ಸಿಂಗಾಪುರ್ ಅಂದರೆ ತುಂಬ ಇಷ್ಟ. ಅಂದರೆ ಅವ್ರ ನೇಟಿವ್ ಪ್ಲೇಸ್ ಅಂತ ಭಾರಿ ಹೊಗಳ್ತಾರೆ. ಜೊತೆಗೆ ನಾವು ಇಂಡಿಯಾಯಿಂದಲೇ ಇಷ್ಟು ಮುಂದೆ ಬಂದಿರೋದು ಅಂತ ಇಂಡಿಯಾನ ಹೊಗಳಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ.